ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರು, ನೀನು ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ ಅಂತಲೇ ಈ ಥರ ನಾಟಕ ಮಾಡಿದೆ, ನೀನು ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತಲೇ ಈ ಥರ ಮಾಡಿದೆ ಅಂತ ನನಗೆ ಗೊತ್ತು. 100% ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಿದೆ ಅಕ್ಕ. ಏನಾದರೂ ಮಾಡಿ ನಾನು ನಿನ್ನ ಬಂಡವಾಳನ ಬಯಲು ಮಾಡೇ ಮಾಡ್ತೀನಿ. ನೀನು ಹಾಸ್ಪಿಟಲ್ಗೆ ಬರಲಿಲ್ಲ ಅಂದರೆ ಏನು, ಡಾಕ್ಟರ್ನೇ ಇಲ್ಲಿ ಕರೆಸ್ತೀನಿ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ ಚಾರು. ಈ ಕಡೆ ವೈಶಾಖ ರೂಮಿಗೆ ಬಂದುಬಿಟ್ಟು ಬೆನ್ನಿಗೆ ಬಿದ್ದು ಬೇತಾಳ ಥರ ಆಡ್ತಿದ್ದಾಳೆ. ಏನಕ್ಕೆ ಹಿಂಗೆ ಆಡ್ತಿದ್ದಾಳೆ ಇವಳು, ನನ್ನ ಬೆನ್ನ ಹಿಂದೆನೇ ಬಿದ್ದಿದ್ದಾಳೆ ಅಂತ ಸಿಟ್ಟಿನಿಂದ ಮಾತಾಡ್ತಾ ಇರ್ತಾಳೆ. ಆಮೇಲೆ ಇವಳಿಗೆ ಡೌಟ್ ಬಂದಿದೆ ಅಲ್ವಾ, ಅದಕ್ಕೆ ಆ ಥರ ಮಾಡ್ತಾ ಇರೋದು. ನಾನು ಪ್ರೆಗ್ನೆನ್ಸಿ ಲಕ್ಷಣಗಳನ್ನೆಲ್ಲನೂ ಅಂದರೆ ನನಗೆ ಸುಸ್ತಾಗ್ತಿದೆ, ಆ ಥರ ನಡಿಬೇಕು, ಅದು ಇದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಕೊನೆಗೆ ಹೊಟ್ಟೆ ಮುಂದೆ ಬರಬೇಕಲ್ವಾ ಅಂದ್ಬಿಟ್ಟು ಬೆಲ್ಟನ್ನು ಅಂದರೆ ಪ್ಯಾಡನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದ್ಬಿಟ್ಟು ಪ್ರೆಗ್ನೆನ್ಸಿ ಪ್ಯಾಡನ್ನು ಬುಕ್ ಮಾಡ್ಕೋತಾಳೆ ಆನ್ಲೈನಲ್ಲಿ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲ ಕೂತಿರ್ತಾರೆ. ಅಜ್ಜಿಯಲ್ಲಿ ಅಂದರೆ ಸೆಲ್ಫಿ ತಗೊಂಡು ಡ್ಯಾನ್ಸ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ ರೀಲ್ಸ್ಗೆ ಅಂದ್ಬಿಟ್ಟು ಹಾಕ್ತಾ ಇರ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆದರೆ ರಾಮಚಾರಿ ಮಾತ್ರ ಬೇಜಾರಾಗಿರ್ತಾರೆ. ಆಮೇಲೆ ಅಷ್ಟು ಲೈಕ್ಸ್ ಬರುತ್ತೆ ಅಂತ ಅಜ್ಜಿ ಎಲ್ಲ ಮಾತಾಡಿಕೊಂಡು ಅದೆಲ್ಲ ತೆಗೆದಾದ್ಮೇಲೆ ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಎಲ್ಲರನ್ನೂ ಸೇರಿಸಿ ಫೋಟೋ ತೆಗೆಸ್ಕೋತಾರೆ. ಗ್ರೂಪ್ ಅಂದರೆ ಫ್ಯಾಮಿಲಿ ಫೋಟೋ ತೆಗೆಸ್ಕೋತಾರೆ. ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಾದ್ರೆ ಅಲ್ಲಿ ಕೃಷ್ಣ ಇರೋದಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಸರಿ ಅಣ್ಣ, ಅಯೋಧ್ಯೆಯಿಂದ ಬಂದ ಮೇಲೆ ಕೃಷ್ಣನನ್ನು ಹೇಳು, ನಾವೆಲ್ಲ ಫ್ಯಾಮಿಲಿ ಫೋಟೋ ತೆಗೆದು ಒಂದು ಫ್ರೇಮ್ ಮಾಡಿ ಹಾಕ್ಸೋಣ ಅಂತ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಆದರೆ ವೈಶಾಖ ಮಾತ್ರ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ಚಾರು ಅಬ್ಸರ್ವ್ ಮಾಡಿ ಇವಳೇನೋ ಸ್ಕೆಚ್ ಹಾಕ್ತಿದ್ದಾಳೆ, ಕಂಡಿಡಿದೆ ಬಿಡಲ್ಲ ನಾನು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆಮೇಲೆ ಚಾರು ಡಾಕ್ಟರ್ಗೆ ಫೋನ್ ಮಾಡ್ತಾಳೆ. ಡಾಕ್ಟರ್, ಏನು ಮಾಡೋದು, ನೀವು ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ. ನಾನು ನಾಳೆ ಬರ್ತೀನಿ, ನಾನು ಹೇಳಿರೋ ಮೆಡಿಸನ್ ಕೊಟ್ಟಿ ಅಂದಾಗ ನನಗೆ ಭಯ ಆಗ್ತಿದೆ, ಅಕಸ್ಮಾತ್ ಏನಾದರೂ ಅವ್ರ ಹೊಟ್ಟೆಲಿ ಮಗುಗೇನಾದರೂ ಪ್ರಾಬ್ಲಮ್ ಆಗೋದ್ರೆ ಅಂತ ಭಯ ಡಾಕ್ಟರ್ ಅಂತ ಚಾರು ಹೇಳ್ತಾಳೆ. ಇಲ್ಲ, ನಾನು ಡಾಕ್ಟರು ಆ ಥರ ಎಲ್ಲ ಕೊಡೋದಿಲ್ಲ, ಏನೂ ಆಗೋದಿಲ್ಲ, ನೀನು ಮೆಡಿಸನ್ ಕೊಟ್ಬಿಟ್ಟು ನನಗೆ ಫೋನ್ ಮಾಡು ಅಂತ ಇಲ್ಲಿ ಚಾರುಗೆ ಡಾಕ್ಟರ್ ಹೇಳ್ತಾರೆ. ಆಗ ಮನೆಯಲ್ಲಿ ಯಾರೂ ಇಲ್ಲ, ಇದೇ ಸರಿಯಾದ ಸಮಯ, ನೀನೊಬ್ಬಳೇ ಇದೆಯಾ, ಕೊಡ್ತೀನಿ ಅಂದ್ಬಿಟ್ಟು ಚಾರು ಜ್ಯೂಸಲ್ಲಿ ಆ ಮೆಡಿಸನ್ ಹಾಕ್ಬಿಟ್ಟು ತಂದು ವೈಶಾಖಗೆ ಕೊಡ್ತಾಳೆ. ವೈಶಾಖ ಅದನ್ನು ಕುಡಿಯೋಲ್ಲ ಅಂತ ಹೇಳ್ತಾಳೆ. ಆದರೂ ಚಾರು ಬಿಡೋದಿಲ್ಲ, ಅದನ್ನು ಕುಡಿಸ್ಬಿಡ್ತಾಳೆ. ಈಗ ನಿನ್ನ ಬಂಡವಾಳನ ನಾನು ಬಯಲು ಮಾಡೇ ಮಾಡ್ತೀನಿ ಅಂತ ಚಾರು ಹೇಳ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಮಚಾರಿ ಮತ್ತು ಮುರಾರಿ ಇಬ್ಬರು ಕೂಡ ಒಂದು ಕಟ್ಟೆ ಹತ್ರ ಮಾತಾಡ್ತಾ ಇರ್ತಾರೆ. ಏನೋ ಕೃಷ್ಣ ಒಳ್ಳೆಯವನಾಗಿದ್ದಾಗಲೇ ಅಂದರೆ ಕೆಟ್ಟವನಾಗಿದ್ದಾಗಲೇ ಚೆನ್ನಾಗಿದ್ದ, ಒಳ್ಳೆಯವನಾಗಿ ಈ ಥರ ಆಗ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಶತ್ರುಗಳನ್ನ ಹೇಗೋ ಹುಡ್ಕೋದು, ಟೊಬ್ಯಾಕೋ ಒಬ್ಬನೇ ಗೊತ್ತಿದ್ದು ನಮಗೆ ಸತ್ಯ ಗೊತ್ತಿರೋನು ಅವನ್ನೇ ಇದು ಮಾಡಿಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಆಟೋದಲ್ಲಿ ಒಬ್ಬರು ಹೆಂಗ್ಸ್ ಬಂದು ಕಿಟ್ಟಿ ಅಂತ ಹೇಳ್ತಾರೆ. ಆಗ ರಾಮಚಾರಿಗೆ ಶಾಕ್ ಆಗಿಬಿಡುತ್ತೆ. ಈ ಥರನ ಮಾಡೋದು ನೀನು, ಮನಸ್ಸಲ್ಲಿ ಇಷ್ಟೊಂದು ಸಿಟ್ಟಿಟ್ಕೊಂಡು ಇಷ್ಟೊಂದು ದೊಡ್ಡ ಶಿಕ್ಷೆನ ನೀನು ಮೀರಾಗೆ ಕೊಡಬಾರ್ದಾಗಿತ್ತು, ಏನೇ ಇದ್ದರೂ ಕೂತ್ಕೊಂಡು ಬಗೆಹರಿಸ್ಕೋಬೋದು ಅಂದಾಗ ರಾಮಚಾರಿಗೆ ಫುಲ್ ಶಾಕ್ ಆಗುತ್ತೆ. ಮೀರಾ ಯಾರು ಅಂದಾಗ, ಮೀರಾ ಯಾರು ಅಂತ ಹೇಳ್ತೀಯಾ, ನಿನ್ನ ಮನ್ಸು ಮುಟ್ಕೊಂಡು ಹೇಳು ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇರ್ತಾರೆ ಹೆಂಗಸು. ನೀನು ಒಂದು ಸರಿ ಬಾ, ನೀನು ನಂದನ ಆಶ್ರಮಕ್ಕೆ ಬಾ, ಎಲ್ಲರೂ ಎಷ್ಟು ಕಾಯ್ತಾ ಇದ್ದಾರೆ, ನಿನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನೋಡು, ನಾನು ಮೀರಾಗೆ ಹೇಳಿರ್ತೀನಿ ನೀನು ಬರ್ತೀಯಾ ಅಂತ, ಬಂದು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ನನಗೆ ಒಂದು ಸೆಮಿನಾರ್ ಇದೆ ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಂತೂ ಇಂತೂ ಏನಾದರೂ ಒಂದು ಕ್ಲೂ ಸಿಕ್ತು ಅಂತ ರಾಮಾಚಾರಿ ಅಂದ್ಕೊಂಡಿರ್ತಾನೆ. ಸೊ ಈ ಕ್ಲೂಯಿಂದ ರಾಮಾಚಾರಿ ಕಿಟ್ಟಿ ರಹಸ್ಯನ ಕಂಡುಹಿಡಿಬೋದು ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.